ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಶಾರ್ಟ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಒಂದು ಪ್ರಾಡಕ್ಟ್ ಬಗ್ಗೆ. ಏನು ಅಂತಂದರೆ ಕಿಮ್ಚಿ. ಇದನ್ನು ಇವತ್ತು ಟ್ರೈ ಮಾಡಬೇಕು ಅಂತಿದ್ದೀನಿ. ಇದು ಒಂದು ಕೊರಿಯನ್ ಸೈಡ್ ಡಿಶ್. ನೀವು ಕೇಳಿರ್ತೀರಾ, ನಮ್ಮ ಕಡೆ ಹೇಗೆ ಪಿಕಲ್ ಉಪ್ಪಿನಕಾಯಿ ಹೇಗೆ ಅದೇ ರೀತಿಯಾಗಿ ಕೊರಿಯಾದವರು ಇದನ್ನು ತಿಂತಾರೆ. ಇದನ್ನು ಕೆಲವರು ರ್ಯಾಮನ್ ಜೊತೆ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾರೆ, ಲೈಕ್ ಮ್ಯಾಗಿ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ರೈಸ್ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅನ್ಸುತ್ತೆ. ಬಟ್ ನಾನು ಇದನ್ನು ಒಂದ್ಸಲ ಅದು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಿನ್ನೆ ಹೋದವಾಗ ನನಗೆ ಈ ಬಾಕ್ಸ್ ಕಣ್ಣಿಗೆ ಬಿತ್ತು. ಸೊ ಐ ವಾಂಟ್ ಟು ಟ್ರೈ ದಿಸ್ ನೌ. ಗ್ರೇಟ್ ಟೇಸ್ಟ್ ಆಫ್ ಕೊರಿಯಾ. ಇದು ಯೂಶ್ವಲಿ ಕೊರಿಯಾದಲ್ಲಿ ಎಲ್ಲರೂ ತಿಂತಾರೆ. ಒಂದ್ಸತಿ ಇದನ್ನು ಮಾಡಿಟ್ಕೊಂಡ್ರೆ ಐ ಥಿಂಕ್ 6 to 1 year ಬರುತ್ತೆ ಅನ್ಸುತ್ತೆ. ನಾವೆಲ್ಲ ಹೇಗೆ ಉಪ್ಪಿನಕಾಯಿನ ಸ್ಟೋರ್ ಮಾಡಿಟ್ಕೋತೀವಿ, ಅವರು ಈ ಕಿಮ್ಚಿನ ಮಾಡಿಕೊಂಡು ಯಾವಾಗಲೂ ಡೈಲಿ ಯೂಸ್ ಮಾಡ್ತಾರೆ. ಇದು ಒಂಥರ ಸೈಡ್ ಡಿಶು ಹೌದು, ಹಾಗೆ ಹೆಲ್ತ್ ಕೂಡ ಬೆನಿಫಿಟ್ ಇದೆ ಅಂತ. ಇದು ಆ್ಯಂಟಿಬಯೋಟಿಕ್ ಮತ್ತು ಫೈಬರ್, ವೈಟಮಿನ್ ಎಲ್ಲ ಇದೆ ಅಂತ ಹೇಳ್ತಾರೆ. ಇದೆ ಯಾಕೆಂದರೆ ಇದು ವೆಜಿಟೇಬಲ್ಸಲ್ಲೇ ಮಾಡಿರೋದ್ರಿಂದ ಇದು ಅಂಥದ್ದೇನು ಬ್ಯಾಡ್ ಅಲ್ಲ. ಲೆಟ್ಸ್ ಓಪನ್ ಇಟ್ ಅಲ್ವಾ. ಓಕೆ, ಇದು ಕ್ಯಾಬೇಜ್ ಕೊರಿಯನ್ ರ್ಯಾಡಿಶ್ನಲ್ಲಿ ಮಾಡ್ತಾರೆ. ಇದಕ್ಕೆ ಚಿಲ್ಲಿ, ಗಾರ್ಲಿಕ್, ಆಮೇಲೆ ಕೆಲವರು ಫಿಶ್ ಸಾಸ್, ಆಯಿಲ್, ಸೋಯಾ ಸಾಸ್, ಸ್ವಲ್ಪ ವಾಟರ್ ಸಮಥಿಂಗ್ ಏನೆಲ್ಲ ಆ್ಯಡ್ ಮಾಡ್ತಾರೆ. ನೋಡಿ, ನಾನು ಇದರಲ್ಲಿ ಇಂಗ್ರೀಡಿಯೆಂಟ್ ನೋಡಿಲ್ಲ. ಸೊ ಕಿಮ್ಚಿ, ಕ್ಯಾಬೇಜ್, ರ್ಯಾಡಿಶ್, ಗಾರ್ಲಿಕ್, ಸ್ಪ್ರಿಂಗ್ ಆನಿಯನ್, ಜಿಂಜರ್, ರೆಡ್ ಪೆಪ್ಪರ್, ಸಾಲ್ಟೆಡ್ ಶ್ರಿಂಪ್, ಫಿಶ್ ಸಾಸ್, ಸಾಲ್ಟ್, ರೈಸ್ ಪೌಡರ್. ಓ ಮೈ ಗಾಡ್, ತುಂಬ ಐಟಮ್ ಇದೆ ಇದರಲ್ಲಿ. ಯಜಮಾನ್ರು ಹೇಳಿದರು ನೀನು ಇದನ್ನು ತಿನ್ನಲ್ಲ ಅಂತ, ಬಟ್ ಅವ್ರ ಹತ್ರ ಚಾಲೆಂಜ್ ಹಾಕ್ಬಿಟ್ಟು ತೊಗೊಂಡಿದ್ದೀನಿ. ಲೆಟ್ಸ್ ಟ್ರೈ ನೌ ಕಿಮ್ಚಿ. ಏನೋ ಸ್ವಲ್ಪ ಫಿಶ್ ಫ್ಲೇವರ್ ಬಂದಾಗಿದೆ ಲಾಸ್ಟಿಗೆ. ಫಸ್ಟಿಗೆ ತಿನ್ನೋವಾಗ ಫುಲ್ಲು ಹುಳಿ ಆಗಿತ್ತು, ಸಾಲ್ಟಿ. ಓಕೆ, ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡ್ಬೋದು. ನಾನು ಒಂದ್ಸತಿ ಟ್ರೈ ಮಾಡಬೇಕು ಅಂತ ತಿಂತಾ ಇದ್ದೀನಿ ಅಷ್ಟೇ. ಓಕೆ, ಯು ಕ್ಯಾನ್ ಟ್ರೈ ಇಟ್ ಒನ್ಸ್. ನನ್ನ ಒಪಿನಿಯನ್, ಜಾಸ್ತಿ ತಿನ್ನೋಕ್ಕಾಗಲ್ಲ, ಒಂದ್ಸಲ ಟ್ರೈ ಮಾಡ್ಬೋದು. ನೋಡಿ, ಅಂದ್ಕೊಂಡಿದ್ದೆ, ಈಗ ಫುಲ್ಫಿಲ್ ಆಯಿತು ಅಷ್ಟೇ. ದಿನ ಟ್ರೈ ಮಾಡ್ತೀನಿ, ನೀವು ಒಂದ್ಸಲ ಟ್ರೈ ಮಾಡಿ. ನಾವು ಹೇಳಿದ್ದು ನೀವು ಕೇಳೋಕ್ಕಿಂತ ನೀವಾಗೇ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾಟ್ ಟೂ ಬ್ಯಾಡ್. ಓಕೆ, ಯು ಕ್ಯಾನ್ ಟ್ರೈ ಒನ್ಸ್. ಓಕೆ, ಇದು ಇವತ್ತಿನ ನನ್ನ ಕಿಮ್ಚಿ ಎಪಿಸೋಡ್. ಹಾಗೆ ದುಬೈನಲ್ಲಿ ಇನ್ನೂ ಯಾವ್ದಾದ್ರು ಹೊಸದಾಗಿ ಸಿಗುತ್ತೆ, ನಾನು ಅದನ್ನು ಟ್ರೈ ಮಾಡೋಕ್ಕೆ ನೋಡ್ತೀನಿ. ನಿಮಗೆ ಯಾವುದಾದ್ರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಬಾಯ್ ಬಾಯ್.